ನರೇಗಾದ ವಿಚಾರವಾಗಿ ಹಿಂದೆ ರಾಜ್ಯ ಸರ್ಕಾರ ಕೂಡ ಹೋರಾಟ ಮಾಡ್ತೀವಿ ನೀವು ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ರು ಅವರ ಡಿಪಾರ್ಟ್ಮೆಂಟ್ ಅಂಡರ್. ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ ಎಲ್ಲ ಪಂಚಾಯತಿ ಮೆಂಬರ್ಗೂ ತಿಳಿಸಿದ್ದೀವಿ. MLAಗಳು ಮೀಟಿಂಗ್ ಮಾಡಿದ್ದೀನಿ, ಆಫೀಸ್ ಬೇರರ್ಸ್ ಮೀಟಿಂಗ್ ಮಾಡಿದ್ದೀನಿ, MP ಗಳು ಮೀಟಿಂಗ್ ಮಾಡಿದ್ದೀನಿ, MLC ಮೀಟಿಂಗ್ ಮಾಡಿದ್ದೀನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮೀಟಿಂಗ್ ಮಾಡಿದ್ದೀವಿ. 27ನೇ ತಾರೀಕು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಕೂಡ ಬರೋಂಥ ಎಲ್ಲ ಸೂಚನೆಗಳು ನಮ್ಗೆ ತಿಳಿಸಿದ್ದಾರೆ. ಸೊ ಈಗೂ ಕೂಡ ನಾನು ಮೀಟಿಂಗ್ನ ಮುಗಿಸಿ ಈಚೆ ಬರ್ತಾ ಇದ್ದೀನಿ. ಮೀಟಿಂಗ್ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಲ್ಲ PCC ಪ್ರೆಸಿಡೆಂಟ್ಸ್ನು ಕರೆದಿದ್ರು. ಈಗೂ ನಾನು ಮೀಟಿಂಗ್ನ ಪಾರ್ಟಿಸಿಪೇಟ್ ಮುಗಿಸ್ಬಿಟ್ಟು ಈಗ ಈಚೆ ಬರ್ತಾ ಇದ್ದೀನಿ. ಸೊ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತದೆ. ಪಂಚಾಯತಿ ಲೆವೆಲ್ಲಿ ಕಂಪಲ್ಸರಿ ಈ ಮೀಟಿಂಗ್ನ ರೆಸಲ್ಯೂಷನ್ ಮಾಡಿಸ್ತೀವಿ, ಪಂಚಾಯತಿ ಮೀಟಿಂಗ್ ಮಾಡ್ತೀವಿ. ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮನ ಕಂಪಲ್ಸರಿ ನಾವು ಮಾಡ್ತೀವಿ. ಸರ್, ಇವತ್ತಿನ ಈ 5 ಗಂಟೆ ಮೀಟಿಂಗ್ ಅಲ್ಲಿ ಈ ಬಗ್ಗೆ ನಿರ್ಧಾರ ಆಗಿರೋದು ಸರ್? ನಿರ್ಧಾರ ಮೊದಲೇ ನಮಗೆ ತಿಳಿಸಿದ್ರು, ಇದ್ರ ಬಗ್ಗೆ ರಿವ್ಯೂ ಮಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆನೂ ಇದ್ದಾರೆ ಈ ಮೀಟಿಂಗಲ್ಲಿ, ನಾನು ಇದ್ದೀನಿ. ಬೇರೆಯವರು ನಮ್ಮ ಮೀಟಿಂಗಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ದೀವಿ. ಏನೇನು ಮಾಡಬೇಕು, ಏನು ಆದೇಶ ಕೊಟ್ಟಿದ್ದಾರೋ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ.